ಹಲ್ಲುಜ್ಜುವುದರಲ್ಲಿ ಮಜಾ ಇಲ್ಲ. ಶ್ರೀ ವಿದ್ಯಾ ವೆಂಕಟ್ ಅವರಿಂದ. ರೋಹನ್ ಬೆಳಗ್ಗೆದ್ದು ತನ್ನ ನಾಯಿ ಜಿಮ್ಮಿಯೊಂದಿಗೆ ಆಟವಾಡಲು ಪ್ರಾರಂಭಿಸಿದ. ನೀನ್ ಮೊದಲು ಮಾಡಬೇಕಾದದ್ದು ಏನೋ ಇದೆ, ಅವನ ಅಕ್ಕ ರಿಯಾ ಹೇಳಿದಳು. ಹಲ್ಲುಜ್ಜು. ಬೋ, ನನಗೆ ಹಲ್ಲುಜ್ಜಲು ಇಷ್ಟವಿಲ್ಲ. ಜಿಮ್ಮಿ ಹಲ್ಲುಜ್ಜುವುದಿಲ್ಲ. ಪ್ರಾಣಿಗಳು ತಮ್ಮ ಹಲ್ಲುಗಳನ್ನು ಚೆನ್ನಾಗಿಟ್ಟುಕೊಳ್ಳುತ್ತವೆ, ಆದರೆ ಬೇರೆ ರೀತಿಯಲ್ಲಿ. ರೋಗಾಣುಗಳನ್ನು ದೂರವಿಡಲು ನಾವು ಹಲ್ಲುಜ್ಜಬೇಕು. ರೋಗಾಣುಗಳು ರೋಗಾಣುಗಳು ನಿನಗೆ ಕಾಣಿಸದ ಸಣ್ಣ ಜೀವಿಗಳು. ನೀನು ಸರಿಯಾಗಿ ಹಲ್ಲುಜ್ಜದಿದ್ದರೆ ಅವು ನಿನ್ನ ಬಾಯಿಯಲ್ಲೇ ಉಳಿಯುತ್ತವೆ ಮತ್ತು ನಿನಗೆ ನೋವುಂಟು ಮಾಡುತ್ತವೆ. ಅಯ್ಯೋ, ಹೌದು. ಅದಕ್ಕಾಗಿ ನಾವು ದಿನಕ್ಕೆ 2 ಬಾರಿ ಹಲ್ಲುಜ್ಜುವ ಮೂಲಕ ಹಲ್ಲುಗಳನ್ನು ಚೆನ್ನಾಗಿಟ್ಟುಕೊಳ್ಳಬೇಕು, ಬೆಳಿಗ್ಗೆ ಮತ್ತು ರಾತ್ರಿ. ಆದ್ರೆ ಹಲ್ಲುಜ್ಜುವುದರಲ್ಲಿ ಮಜಾ ಇಲ್ಲ. ನಾನ್ ನಿನಗೆ ಒಂದು ಗುಟ್ಟನ್ನ ಹೇಳುತ್ತೇನೆ, ರೋಹನ್. ರೋಹನ್ ಮುಗುಳ್ನಕ್ಕ. ಅಮ್ಮ ಕರೆದರು. ತಿಂಡಿಗೆ ಬನ್ನಿ. ಮೊದಲು ನಮ್ಮ ಕೈಗಳನ್ನು ತೊಳೆಯೋಣ, ರಿಯಾ ಹೇಳಿದಳು. ಬೋ, ಆದ್ರೆ ಜಿಮ್ಮಿ ಯಾವತ್ತೂ ಕೈ ತೊಳೆಯುವುದಿಲ್ಲ, ರಿಯಾ ನಗುತ್ತಾ ಹೇಳಿದಳು. ಅವನು ತಿನ್ನಲು ನಮ್ಮಂತೆ ತನ್ನ ಕೈಗಳನ್ನು ಬಳಸುವುದಿಲ್ಲ. ರೋಗಾಣುಗಳನ್ನು ತೊಡೆದು ಹಾಕಲು ನಾವು ಸಾಬೂನಿಂದ ಕೈಗಳನ್ನು ತೊಳೆಯಬೇಕು. ರೋಗಾಣುಗಳು ನಮ್ಮ ಕೈಗಳಲ್ಲಿಯೂ ಇವೆ. ರೋಗಾಣುಗಳು ಎಲ್ಲೆಡೆ ಇವೆ. ಬೋ. ನಂತರ ರಿಯಾ ರೋಹನ್ಗೆ ಕೈ ತೊಳೆಯುವ ಸರಿಯಾದ ರೀತಿಯನ್ನು ತೋರಿಸಿದಳು. ನಿನ್ನ ಕೈಗಳನ್ನು ಒದ್ದೆ ಮಾಡಿಕೊಂಡು ನಲ್ಲಿ ನೀರನ್ನು ನಿಲ್ಲಿಸು. ನಂತರ ನಿನ್ನ ಅಂಗೈಗಳಲ್ಲಿ, ನಿನ್ನ ಕೈಗಳ ಹಿಂಭಾಗದಲ್ಲಿ ಮತ್ತು ನಿನ್ನ ಬೆರಳುಗಳ ನಡುವೆ ಸಾಬೂನನ್ನು ಹಚ್ಚಿಕೋ. 20 ಸೆಕೆಂಡ್ಗಳ ಕಾಲ ನಿನ್ನ ಕೈಗಳನ್ನು ತಿಕ್ಕಿಕೋ. ಈಗ ತೊಳೆಯುವ ಮತ್ತು ಒಣಗಿಸುವ ಸಮಯ. ಆದ್ರೆ ಇದಕ್ಕೆ ಬಹಳ ಹೊತ್ತು ಹಿಡಿಯುತ್ತದೆ. ನನ್ನ ಗುಟ್ಟು ನೆನಪಿದೆ, ರೋಹನ್ ಮುಗುಳ್ನಕ್ಕ. ಅವರು ಆಟವಾಡಿ ಮನೆಗೆ ಮರಳಿದಾಗ ರಿಯಾ ರೋಹನ್ಗೆ ಜ್ಞಾಪಿಸಿದಳು. ನಾವು ಮೊದಲು ಮಾಡಬೇಕಾದದ್ದು ಒಂದಿದೆ. ಅಮ್ಮ ತಮಾಷೆ ಮಾಡಿದರು. ಇನ್ನೂ ಸ್ವಲ್ಪ ಆಡುತ್ತೀರಾ? ಇಲ್ಲ, ಸ್ನಾನ ಮಾಡಬೇಕು. ರೋಗಾಣುಗಳು ಎಲ್ಲೆಡೆ ಇವೆ. ಅವು ನಮಗೆ ಕಾಣುವುದಿಲ್ಲ, ಆದರೆ ಅವು ನಮ್ಮ ಚರ್ಮ ಮತ್ತು ಬಟ್ಟೆಗಳಿಗೆ ಅಂಟಿಕೊಳ್ಳುತ್ತವೆ. ಅದಕ್ಕಾಗಿಯೇ ನಾವು ಪ್ರತಿದಿನ ಸ್ನಾನ ಮಾಡಬೇಕು, ಅವುಗಳನ್ನು ತೊಡೆದು ಹಾಕಲು. ಮೊದಲು ನಿಮ್ಮ ಮೈಯನ್ನು ಒದ್ದೆ ಮಾಡಿಕೊಳ್ಳಿ, ಅಮ್ಮ ಹೇಳಿದರು. ನಂತರ ಎಲ್ಲೆಡೆ ಸಾಬೂನನ್ನು ಹಚ್ಚಿಕೊಳ್ಳಿ. ಸೋಪು ಹಚ್ಚುತ್ತಾ ಅಮ್ಮನ ಬೆರಳುಗಳು ಕಚಗುಳಿ ಇಟ್ಟಂತಾಗಿ ರಿಯಾ ಮತ್ತು ರೋಹನ್ ಕಿಸಿ ಕಿಸಿ ನಕ್ಕರು. ನಂತರ ತೊಳೆಯುವ ಸಮಯ. ಮತ್ತು ಸ್ವಚ್ಛವಾದ ಬಟ್ಟೆಯಿಂದ ಮೈಯೊರೆಸಿ. ಬಹಳ ಸ್ವಚ್ಛವಾಯಿತು. ಬೋ, ನೀವು ಒಂದು ಕತೆ ಕೇಳುತ್ತೀರಾ? ಅಪ್ಪ ಕೇಳಿದರು. ಅಪ್ಪ, ನಾವು ಮೊದಲು ಬೇರೇನೋ ಮಾಡಬೇಕಿದೆ, ರೋಹನ್ನನ್ನು ಎಳೆಯುತ್ತಾ ರಿಯಾ ಹೇಳಿದಳು. ನಮ್ಮ ಮ್ಯಾಜಿಕ್ ರಹಸ್ಯದಿಂದ ರೋಗಾಣುಗಳನ್ನು ಮಾಯವಾಗಿಸಬೇಕಿದೆ, ರೋಹನ್ ತಲೆಯಾಡಿಸಿದ. ಕೆಲವು ನಿಮಿಷಗಳ ನಂತರ ಅಪ್ಪ ಮತ್ತು ಅಮ್ಮನಿಗೆ ಒಂದು ಪರಿಚಿತ ರಾಗ ಕೇಳಿಸಿತು. ಓ, ಅದು ನಿಮ್ಮ ರಹಸ್ಯ? ಅಪ್ಪ ಹೇಳಿದರು. ಹಲ್ಲುಜ್ಜುವುದನ್ನು ಮಜವಾಗಿಸಲು ಹಾಡನ್ನು ಗುನುಗುವುದು ಮತ್ತು ನಮ್ಮ ಕೈಗಳನ್ನು ತೊಳೆಯುವಾಗ ಕೂಡ.
ಇದು ಒಂದು ಒಳ್ಳೆಯ ಉಪಾಯ, ಅಮ್ಮ ಹೇಳಿದರು. ರೋಹನ್ ಮತ್ತು ರಿಯಾ ತಮ್ಮ ಆರೈಕೆ ಮಾಡಿಕೊಳ್ಳುವುದನ್ನು ಆನಂದಿಸುತ್ತಾರೆ. ನೀವು? ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.